ನಾನು ಶಿವಕುಮಾರ್ HR, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ. ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು BA ಅಂತಿಮ ಪದವಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪೇಪರ್ 6B ವಿಷಯವಾದ ಚೀನಾ ಜಪಾನ್ ಇತಿಹಾಸ 1900 ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಘಟನೆಗಳಲ್ಲಿ ಒಂದಾದ ಚೀನಾ ಜಪಾನ್ ಯುದ್ಧ 1894-95 ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸುತ್ತಿದ್ದೇನೆ. ಚೀನಾ ಜಪಾನ್ ಯುದ್ಧ 1894-95ರಲ್ಲಿ ಪೂರ್ವ ಏಷ್ಯಾದ ಭಾಗದಲ್ಲಿ ಒಂದು ಮಹತ್ವದ ಘಟನೆಯಾಗಿರುತ್ತದೆ. ಏಷ್ಯಾದ ಈ ಎರಡು ರಾಷ್ಟ್ರಗಳು ಕೂಡ ಅಭಿವೃದ್ಧಿಯ ಪಥದ ಕಡೆಗೆ ಮುನ್ನಡೆಯೋದಕ್ಕೆ ತಮ್ಮದೇ ಆದಂತಹ ಒಂದು ಪ್ರಯತ್ನಗಳನ್ನು ಮಾಡೋದನ್ನು ಈ ಪೂರ್ವ ಏಷ್ಯಾದ ಸಂಘರ್ಷದ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಚೀನಾ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ, ವಿಸ್ತಾರದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರ. ಹಿಂದಿನ ಅನೇಕ ರಾಜಮನೆತನಗಳ ಕಾಲದಲ್ಲಿ ಅದು ಅಷ್ಟೇನು ಅಭಿವೃದ್ಧಿಯನ್ನು ಸಾಧಿಸಿದೆ. ಅದರಲ್ಲೂ ಇಲ್ಲಿ ಮಂಚು ಎನ್ನುವಂಥ ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಕಾಣುತ್ತೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪರ್ಯಾಯವಾಗಿ ನಾವು ಜಪಾನನ್ನು ಗಮನಿಸ್ತಾ ಹೋದಾಗ ಈ 4 ಪ್ರಮುಖ ದ್ವೀಪಗಳನ್ನು ಒಳಗೊಂಡಂತಹ ಜಪಾನ್ ಅದಕ್ಕೂ ಮೀರಿದಂತೆ 3000ಕ್ಕೂ ಹೆಚ್ಚಿನ ದ್ವೀಪಗಳ ಸಮೂಹ ಅಂತ ಹೇಳ್ಬೋದು. ಏಷ್ಯಾದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಡೆಗೆ ಮುನ್ನಡೆಯುವಂತಹ ಅತ್ಯಂತ ಉತ್ಸಾಹಿ ರಾಷ್ಟ್ರ ಅಂತ ಹೇಳಿದ್ರೆ ಈ ಸಣ್ಣ ರಾಷ್ಟ್ರ ಜಪಾನ್ ಸಾಮ್ರಾಜ್ಯಶಾಹಿ ನೀತಿಯನ್ನು ತನ್ನ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದ ಅದು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಳ್ಳೋದನ್ನು ನಾವು ಗಮನಿಸ್ತೀವಿ. ಈ ರೀತಿಯಾದಂಥ ಈ ಎರಡು ಏಷ್ಯಾದ ಪೂರ್ವ ಭಾಗದ ರಾಷ್ಟ್ರಗಳು ಚೀನಾ ಜಪಾನ್ ಯುದ್ಧದ ಮೂಲಕವಾಗಿ ಸಂಘರ್ಷಕ್ಕಿಳಿಯೋದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಚೀನಾ ಮತ್ತು ಜಪಾನ್ಗಳ ನಡುವೆ ನಡೆದಂಥ ಈ ಕದನವನ್ನು ಸೈನೋ ಜಪಾನೀಸ್ ಯುದ್ಧ ಎಂದು ಕರೆಯಲಾಗುತ್ತದೆ. ಇದು ಇವೆರಡು ರಾಷ್ಟ್ರಗಳ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಈ ಕದನ ಜಪಾನ್ನ ಪ್ರಾಂತ್ಯಾಕ್ರಮಣ ನೀತಿಯನ್ನು ಬಹಿರಂಗಗೊಳಿಸುತ್ತದೆ. ಹಾಗೆಯೇ ಚೀನಾದ ಅಸಮರ್ಥತೆಯನ್ನು ಕೂಡ ಈ ಯುದ್ಧ ತೋರಿಸುವುದನ್ನು ಗಮನಿಸಬಹುದು. ಕೈಗಾರಿಕಾ ಕ್ರಾಂತಿಯನ್ನು ಮೇಜಿ ಕಾಲದಲ್ಲಿ ಆರಂಭಿಸಿಕೊಂಡಿದ್ದಂತಹ ಜಪಾನ್ ತನಗೆ ಬೇಕಾಗಿದ್ದಂತಹ ಕಚ್ಚಾ ಸಾಮಗ್ರಿಗಳಿಗಾಗಿ ಹಾಗೂ ಸಿದ್ಧಪಡಿಸಿದಂತಹ ವಸ್ತುಗಳಿಗೆ ಮಾರುಕಟ್ಟೆಗಾಗಿ ಹೊಸ ಪ್ರದೇಶಗಳನ್ನು ಹುಡುಕಲಾರಂಭಿಸುತ್ತದೆ. ಇದರ ಹಿನ್ನೆಲೆಯಲ್ಲಿ ಜಪಾನ್ ಚೀನಾದ ಕಡೆಗೆ ದೃಷ್ಟಿಯನ್ನು ಹರಿಸ್ತದೆ ಹಾಗೂ ಜಪಾನ್ ದೊಡ್ಡ ರಾಷ್ಟ್ರವಾದಂಥ ಚೀನಾದ ವಿಚಾರದಲ್ಲಿ ಸಾಕಷ್ಟು ಆಲೋಚನೆಯನ್ನು ಮಾಡಿ ಮುನ್ನಡೆಯನ್ನು ಹಾಕ್ತಾ ಹೋಗುತ್ತೆ. ಏಷ್ಯಾದ ಶಕ್ತಿಶಾಲಿ ರಾಷ್ಟ್ರವಾಗಿ ಅದು ಅಭಿವೃದ್ಧಿ ಆಗಬೇಕಾದ್ರೆ ಚೀನಾದಂತಹ ಬೃಹತ್ ರಾಷ್ಟ್ರವನ್ನು ಹಿಮ್ಮೆಟ್ಟಿಸಬೇಕಾಗಿತ್ತು. ಈ ಒಂದು ಸಂಬಂಧದಲ್ಲಿ ಕೊರಿಯಾದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡೋದಕ್ಕಾಗಿ ಜಪಾನ್ ಆಲೋಚನೆಯನ್ನು ಮಾಡುತ್ತೆ. ಈ ಚೀನಾ ಮತ್ತು ಜಪಾನ್ ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಡುವಂತಹ ರಾಷ್ಟ್ರ ಕೊರಿಯಾ ಆಗುತ್ತೆ. ಕೊರಿಯಾ ತನ್ನ ಸಂಪನ್ಮೂಲಗಳ ಮೂಲಕವಾಗಿ ಎರಡೂ ರಾಷ್ಟ್ರಗಳನ್ನು ತನ್ನ ಕಡೆಗೆ ಸೆಳೆಯೋದನ್ನು ಈ ಸಂಘರ್ಷದ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ. ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಯುದ್ಧಕ್ಕೆ, ಅಂದರೆ ಚೀನಾ ಜಪಾನ್ ಯುದ್ಧಕ್ಕೆ ಮುಖ್ಯ ಕಾರಣ ಅಂದರೆ ಕೊರಿಯಾದಂತಹ ಸಂಪನ್ಮೂಲಗಳಿಂದ ಕೂಡಿದಂಥ ಒಂದು ರಾಷ್ಟ್ರವನ್ನು ನಿಯಂತ್ರಿಸುವುದಕ್ಕಾಗಿ ಎರಡೂ ರಾಷ್ಟ್ರಗಳು ಆಲೋಚನೆಯನ್ನು ಮಾಡಿದಾಗ ಈ ಚೀನಾ ಜಪಾನ್ ಯುದ್ಧ ಸಂಭವಿಸುತ್ತೆ ಅಂತ ಹೇಳ್ಬೋದು. ಈ ಚೀನಾ ಜಪಾನ್ ಯುದ್ಧ ನಡೆಯೋದಕ್ಕೆ ಹಲವಾರು ಅಂಶಗಳು ಕಾರಣವಾಗ್ತವೆ. ಅವುಗಳಲ್ಲಿ ಮೊದಲನೇದಾಗಿ ಕೊರಿಯಾದಲ್ಲಿ ಜಪಾನ್ ತನ್ನ ಆಸಕ್ತಿಯನ್ನು ತೋರಿದ್ದು, ಎರಡನೇದು 1885ರ ಒಪ್ಪಂದ ಚೀನಾ ಮತ್ತು ಜಪಾನ್ ನಡುವೆ ನಡೆದಿತ್ತು ಇದು, ಮೂರನೇದು ಕೊರಿಯಾದಲ್ಲಿ ಹೆಚ್ಚಿನ ಚೀನಾದ ನಿಯಂತ್ರಣ ಅಂತ, 4 ಕೊರಿಯಾದಲ್ಲಿ ರಷ್ಯಾ ಹಸ್ತಕ್ಷೇಪವನ್ನು ಮಾಡಿದ್ದು, 5 ಜಪಾನ್ನ ಉಗ್ರ ರಾಷ್ಟ್ರೀಯತೆ, 6 ತಕ್ಷಣದ ಕಾರಣ ಟ್ಯಾಂಗ್ ಹ್ಯಾಕ್ಸ್ ದಂಗೆ ಅಂತ ಹೇಳಲಾಗ್ತದೆ. ಈ ರೀತಿಯಾದಂಥ ಕೆಲವಾರು ಅಂಶಗಳು ಚೀನಾ ಜಪಾನ್ ಯುದ್ಧಕ್ಕೆ ಕಾರಣಗಳಾಗಿ ಪರಿಣಮಿಸ್ತವೆ. ಈಗ ಈ ಒಂದು
ಕಾರಣಗಳನ್ನು ಒಂದೊಂದಾಗಿ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು, ಕೊರಿಯಾದಲ್ಲಿ ಜಪಾನ್ ಅತಿಯಾದಂಥ ಆಸಕ್ತಿಯನ್ನು ತೋರಿದ್ದು ಚೀನಾ ಜಪಾನ್ ಯುದ್ಧಕ್ಕೆ ಕಾರಣವಾಗುತ್ತೆ. ಕೊರಿಯಾದ ನಿಯಂತ್ರಣಕ್ಕಾಗಿ ಜಪಾನ್ ಮತ್ತು ಚೀನಾ ನಡುವೆ ಪೈಪೋಟಿ ಅನ್ನೋದು ಸಂಭವಿಸಿದ್ದೇ ಈ ಚೀನಾ ಜಪಾನ್ ಯುದ್ಧಕ್ಕೆ ಅತ್ಯಂತ ಪ್ರಮುಖ ಕಾರಣ ಅಂತ ಪ್ರಸ್ತಾಪಿಸ್ತಾ ಇದ್ದೀನಿ. ಕೊರಿಯಾ ಚೀನಾದ ಆಧಿಪತ್ಯಕ್ಕೆ ಒಳಪಟ್ಟಿದ್ದು ಅದು ಸರಿಯಾದ ನಿಯಂತ್ರಣವನ್ನು ಹೊಂದಿರಲಿಲ್ಲ. ಚೀನಾ ಅಷ್ಟೊಂದು ಬಲಿಷ್ಠ ರಾಷ್ಟ್ರವಾಗಿರದೆ ತನ್ನ ನಿಯಂತ್ರಣದಲ್ಲಿದ್ದಂಥ ಕೊರಿಯಾವನ್ನು ಹಿಡಿತದಲ್ಲಿಟ್ಟುಕೊಳ್ಳುವಲ್ಲಿ ವಿಫಲವಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಇದಕ್ಕೆ ಪರ್ಯಾಯವಾಗಿ ಜಪಾನ್ ಮೈಜಿ ಯುಗದಲ್ಲಿ ಕೈಗಾರಿಕಾ ಕ್ರಾಂತಿಯನ್ನು ಕೈಗೊಂಡು ಸಾಕಷ್ಟು ಅಭಿವೃದ್ಧಿಯ ಕಡೆಗೆ ಮುನ್ನಡೀತದೆ. ಅದರ ಅಗತ್ಯವೂ ಕೂಡ ಇಲ್ಲಿ ಕೊರಿಯಾದ ಕಡೆಗೆ ಗಮನ ಹರಿಸೋದಕ್ಕೆ ಕಾರಣವಾಯಿತು. ಏಕೆ ಅಂತ ಹೇಳಿದ್ರೆ, ಕೊರಿಯಾದಲ್ಲಿ ಕಬ್ಬಿಣದ ಅದಿರು, ಕಲ್ಲಿದ್ದಲು ಹಾಗೂ ಇತರೆ ಖನಿಜ ಸಂಪನ್ಮೂಲಗಳು ಅಪಾರ ಪ್ರಮಾಣದಲ್ಲಿತ್ತು. ಅದರ ಜೊತೆಗೆ ಅಲ್ಲಿನ ಫಲವತ್ತಾದಂಥ ಭೂಮಿ, ಅದರಿಂದ ಉತ್ಪಾದನೆಯಾಗುತ್ತಿದ್ದಂಥ ಅಕ್ಕಿ ಸಾಕಷ್ಟು ಹೆಸರಾಗಿತ್ತು. ಹೀಗಾಗಿ ಚೀನಾ ಮತ್ತು ಜಪಾನ್ ಹಾಗೂ ಇದರ ಜೊತೆಗೆ ರಷ್ಯಾಗಳು ಕೂಡ ಕೊರಿಯಾದ ಕಡೆಗೆ ತಮ್ಮ ದೃಷ್ಟಿಯನ್ನು ಹರಿಸ್ತವೆ. ಕೊರಿಯಾ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ಬಯಕೆಯನ್ನು ತೋರ್ಪಡಿಸಿದ್ದು ಜಪಾನ್. ಇದಕ್ಕಾಗಿ ಜಪಾನ್ ಚೀನಾದ ಜೊತೆ ಯುದ್ಧಕ್ಕೂ ಕೂಡ ಸಿದ್ಧವಾಗ್ತದೆ, ಇದಕ್ಕೆ ತಯಾರಿಯನ್ನು ನಡೆಸ್ತದೆ ಹಾಗೂ ಜಪಾನ್ ಚೀನಾವನ್ನು ಕೊರಿಯಾದಿಂದ ಹೊರಹಾಕಲು ತನ್ನ ಉತ್ಸಾಹವನ್ನು ತೋರುತ್ತೆ. ಎರಡನೇ ಕಾರಣ 1885ರ ಒಪ್ಪಂದ. ಇದರ ಪ್ರಕಾರ ಚೀನಾ ಮತ್ತು ಜಪಾನ್ಗಳು ಕೊರಿಯಾದ ಸಮಗ್ರತೆಯನ್ನು ಕಾಪಾಡುವಂತಹ ಒಂದು ಒಪ್ಪಂದಕ್ಕೆ ಬಂದಿದ್ವು ಹಾಗೂ ಕೊರಿಯಾದಿಂದ ಈ ಒಪ್ಪಂದವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ತಮ್ಮ ಸೇನೆಯನ್ನು ವಾಪಸ್ಸು ಕರೆಸಿಕೊಂಡಿದ್ವು. ಆದರೆ ಕ್ರಮೇಣ ಈ ಒಪ್ಪಂದ ಎರಡೂ ರಾಷ್ಟ್ರಗಳಿಗೂ ಕೂಡ ಅತೃಪ್ತಿಯನ್ನು ಮೂಡಿಸ್ತದೆ. ಇದರಿಂದಾಗಿ ಈ ಚೀನಾ ಜಪಾನ್ಗಳ ಈ ಒಪ್ಪಂದದ ಅತೃಪ್ತಿಯ ಅನ್ವಯ ಎರಡೂ ರಾಷ್ಟ್ರಗಳು ತಮ್ಮ 1885ರ ಒಪ್ಪಂದವನ್ನು ರದ್ದುಗೊಳಿಸಿ ಅದನ್ನು ಹಿಂದಕ್ಕೆ ಪಡೆಯುತ್ತೆ. ಮೂರನೇದು, ಕೊರಿಯಾದಲ್ಲಿ ಚೀನಾ ತನ್ನ ನಿಯಂತ್ರಣವನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಈ ವಿಚಾರದಲ್ಲಿ ಕೊರಿಯಾ ಹಿಂದಿನಿಂದಲೂ ಕೂಡ ಚೀನಾದ ಅಧೀನದಲ್ಲಿತ್ತು. ಚೀನಾದ ರಾಜಧಾನಿಯಾದಂಥ ಪೀಕಿಂಗ್ನಿಂದ ಯಾವುದೇ ಆಜ್ಞೆಗಳು, ಆದೇಶಗಳು ಕೊರಿಯಾದ ಅರಸರಿಗೆ ರವಾನಿಸಲಾಗುತ್ತಿದ್ದು ಅವರು ಅದನ್ನು ಸ್ವೀಕರಿಸ್ತಾ ಇರ್ತಾರೆ. ಆದರೆ ಚೀನಾದ ಮಂಚು ಅರಸರ ದುರ್ಬಲತೆಯ ಲಾಭವನ್ನು ಪಡೆಯಲು ಬಯಸಿದಂತಹ ಜಪಾನ್ ಕೊರಿಯಾವನ್ನು ತನ್ನ ಆಧಿಪತ್ಯಕ್ಕೆ ಒಳಪಡಿಸಿಕೊಳ್ಳಲು ಬಯಸೋದನ್ನು ಇಲ್ಲಿ ಗಮನಿಸ್ತೀವಿ. ಮುಖ್ಯವಾಗಿ ಜಪಾನ್ನ ಪ್ರಧಾನಿಯಾದಂಥ ಕೌಂಟ್ ಇಟೋ ದೇಶದಲ್ಲಿ ತನಗೆ ವಿರೋಧ ಅನ್ನೋದು ಕಂಡು ಬರ್ತಾ ಹೋದಾಗ ಈ ರಾಜಕೀಯ ಉದ್ದೇಶದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವಂತಹ ಸಲುವಾಗಿ ಕೊರಿಯಾದಲ್ಲಿ ಆಸಕ್ತಿಯನ್ನು ತೋರ್ತಾ ಚೀನಾ ವಿರುದ್ಧ ಯುದ್ಧವನ್ನು ಹೂಡಲು ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಇಂತಹ ಒಂದು ಕಾರಣದಿಂದಾಗಿ ತನ್ನ ಆಂತರಿಕ ಒಂದು ಅಂಶಗಳ ಕಾರಣದಿಂದಾಗಿ ಜಪಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೊರಿಯಾದ ಕಡೆಗೆ ದೃಷ್ಟಿಯನ್ನು ಹರಿಸಿ ಚೀನಾವನ್ನು ಕೆಣಕಿ ಯುದ್ಧವನ್ನು ಆಮಂತ್ರಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದುವರೆಗೆ ಈ ವಿಚಾರದಲ್ಲಿ ನಿಷ್ಕ್ರಿಯವಾಗಿದ್ದಂಥ ಚೀನಾ ತನ್ನ ನೀತಿಯಲ್ಲಿ ಬದಲಾವಣೆಗಳನ್ನು ಬಯಸಿತು. ಕೊರಿಯಾದ ಆಸ್ಥಾನದಲ್ಲಿ ಚೀನಾ ಮತ್ತು ಜಪಾನ್ಗಳ ಬಗ್ಗೆ ಪರ ಮತ್ತು ವಿರೋಧದ ಎರಡು ಬಣಗಳು ತಲೆ ಎತ್ತುತ್ತವೆ. ಹೀಗಾಗಿ ಕೊರಿಯಾದಲ್ಲಿ ಚೀನಾ ಮತ್ತು ಜಪಾನ್ಗಳ ನಡುವೆ ತಿಕ್ಕಾಟ ಆರಂಭವಾಯಿತು. ನಾಲ್ಕನೇ ಕಾರಣ, ಕೊರಿಯಾದಲ್ಲಿ ರಷ್ಯಾ ಹಸ್ತಕ್ಷೇಪ ಮಾಡಿದ್ದು ಈ ಯುದ್ಧಕ್ಕೆ ಮತ್ತೊಂದು ಕಾರಣ ಆಗುತ್ತೆ. ರಷ್ಯಾ ಕೂಡ ಆಸಕ್ತಿಯನ್ನು ಹೊಂದಿದ್ದು ಕೊರಿಯಾದ ಕಡೆಗೆ ದೃಷ್ಟಿಯನ್ನು ಹರಿಸ್ತದೆ. ಇದರ ಸಂಬಂಧದಲ್ಲಿ ಅದು ಕೊರಿಯಾದೊಂದಿಗೆ ಉತ್ತಮ ಸಂಬಂಧವನ್ನು ಏರ್ಪಡಿಸಿಕೊಂಡು ಅದರ ಒಂದು ಅನುಮತಿಯ ಮೇರೆಗೆ ಲಾಸರ್ ಬಂದರನ್ನು ಪಡೆದು ಅದನ್ನು ಅಭಿವೃದ್ಧಿಪಡಿಸ್ತದೆ. ಇದರ ಜೊತೆಗೆ ಕೊರಿಯಾವನ್ನು ಒಲಿಸಿಕೊಳ್ಳೋದಕ್ಕಾಗಿ ರಷ್ಯಾ ತನ್ನ ಮಿಲಿಟರಿ ನೆರವನ್ನು ಕೂಡ ಅದಕ್ಕೆ ಒದಗಿಸಿಕೊಡುತ್ತೆ. ರಷ್ಯಾ ಕೊರಿಯಾ ಮತ್ತು ಈ ಕೊರಿಯಾದ ಸಂಪನ್ಮೂಲಗಳ ವಿಚಾರದಲ್ಲಿ ಪ್ರವೇಶವನ್ನು ಮಾಡ್ತಾ ಇರಬೇಕಾದ್ರೆ ಜಪಾನ್ ಅದನ್ನು ಸಾಕಷ್ಟು ತೀವ್ರವಾಗಿ ಪರಿಗಣಿಸ್ತದೆ. ಇಲ್ಲಿ ದುರ್ಬಲವಾದಂತಹ ಚೀನಾದ ಅಧೀನದಲ್ಲಿದ್ದಂತಹ ಕೊರಿಯಾ ರಷ್ಯಾ ಮತ್ತು ಜಪಾನ್ಗಳ ಆಕಾಂಕ್ಷೆಯ ಗುರಿಯಾಗಿತ್ತು. ಕೊರಿಯಾದಲ್ಲಿ ರಷ್ಯಾ ಪ್ರಬಲವಾದರೆ
ಕೊರಿಯಾವನ್ನು ಆಕ್ರಮಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದಂತಹ ಜಪಾನ್ ತನ್ನ ಆಸೆ ಈಡೇರೋದಿಲ್ಲ ಎನ್ನುವಂತಹ ಸಂಗತಿಯನ್ನು ಮನಗಾಣುತ್ತೆ. ಹೀಗಾಗಿ ಜಪಾನ್ ಚೀನಾ ಮತ್ತು ರಷ್ಯಾಗಳಿಂದ ಕೊರಿಯಾವನ್ನು ತನ್ನ ಕಡೆಗೆ ಸೆಳೆಯುವಂತಹ ಉದ್ದೇಶವನ್ನು ಹೊಂದಿ ರಷ್ಯಾಗಿಂತ ಮೊದಲೇ ಚೀನಾದ ಸಂಬಂಧದಲ್ಲಿ ಅದು ತನ್ನ ಆಕ್ರಮಣಕಾರಿ ನೀತಿಯನ್ನು ತೋರ್ಪಡಿಸ್ತಾ ಚೀನಾವನ್ನು ಯುದ್ಧದ ಕಡೆಗೆ ಸೆಳೆಯುತ್ತೆ. 5ನೇ ಕಾರಣ ಜಪಾನ್ನಲ್ಲಿ ಮೂಡಿದಂಥ ಉಗ್ರ ರಾಷ್ಟ್ರೀಯತೆ. ಜಪಾನ್ ಆಕ್ರಮಣಶೀಲ ರಾಷ್ಟ್ರವಾಗ್ತಾ ತನ್ನ ಏಳಿಗೆಯನ್ನು ಅಭಿವೃದ್ಧಿಯನ್ನು ಏಷ್ಯಾದಲ್ಲಿ ಗುರುತು ಹಾಕ್ತಾ ಹೋಗ್ತದೆ. ಉದಾಹರಣೆಗೆ ಈ ಬ್ಲ್ಯಾಕ್ ಡ್ರ್ಯಾಗನ್ ಸೊಸೈಟಿ ಮತ್ತು ಬ್ಲ್ಯಾಕ್ ಡೆಕ್ಕನ್ ಸೊಸೈಟಿ ಎನ್ನುವಂಥ ಸಂಘಟನೆಗಳು ಜಪಾನ್ನಲ್ಲಿ ಅತ್ಯಂತ ಯುದ್ಧದ ಉತ್ಸಾಹವನ್ನು ಮಿಲಿಟರಿ ನಾಯಕರಲ್ಲಿ ಮೂಡಿಸ್ತಾ ಹೋಗ್ತವೆ. ಕೊರಿಯಾವನ್ನು ಆಕ್ರಮಿಸುವಂತಹ ಇಂತಹ ಮಿಲಿಟರಿ ನಾಯಕರ ಯುದ್ಧದಾಹ ಸರ್ಕಾರದ ಮೇಲೆ ಒತ್ತಡವನ್ನು ತರುತ್ತದೆ ಹಾಗೂ ಜಪಾನ್ ಈ ಮೂಲಕವಾಗಿ ವಿಶ್ವ ಮಾನ್ಯತೆಯನ್ನು ಪಡೆದು ತನ್ನ ಆಕ್ರಮಣಕಾರಿ ನೀತಿಯ ಮೂಲಕವಾಗಿ ಕೊರಿಯಾವನ್ನು ಆಕ್ರಮಿಸಿಕೊಂಡು ಯಶಸ್ಸನ್ನು ಪಡೆದು ಈ ಏಷ್ಯಾದ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳಬೇಕೆಂದು ಅಲ್ಲಿನ ಮಿಲಿಟರಿ ನಾಯಕರ ಒತ್ತಾಸೆಯಂತೆ ಜಪಾನ್ ಕೊರಿಯಾದ ಕಡೆಗೆ ದೃಷ್ಟಿ ಹರಿಸ್ತದೆ. 6ನೇ ಕಾರಣ ತಕ್ಷಣದ ಅಥವಾ ನೇರವಾದ ಕಾರಣ. ಇದನ್ನು ಟಾಂಗ್ ಹ್ಯಾಕ್ಸ್ ದಂಗೆ ಅಂತಲೂ ಕೂಡ ಕರೆಯಲಾಗುತ್ತೆ. 1894ರಲ್ಲಿ ಕೊರಿಯಾ ಅಲ್ಲಿನ ಆಂತರಿಕ ದಂಗೆಯಾದಂಥ ಟಾಂಗ್ ಹ್ಯಾಕ್ಸ್ ದಂಗೆ ಮುಂದಿನ ಚೀನಾ ಜಪಾನ್ ಯುದ್ಧಕ್ಕೆ ನೇರವಾದ ಕಾರಣವಾಗಿ ಪರಿಣಮಿಸೋದಕ್ಕೆ ಕಾರಣ ಆಯಿತು. 1894ರ ಮಾರ್ಚ್ನಲ್ಲಿ ಟಾಂಗ್ ಹ್ಯಾಕ್ಸ್ ಅಥವಾ ಈಸ್ಟರ್ನ್ ಲರ್ನಿಂಗ್ ಸೊಸೈಟಿ ಎಂಬ ಧಾರ್ಮಿಕ ಗುಂಪು ಸರ್ಕಾರದ ವಿರುದ್ಧ ಕೊರಿಯಾದಲ್ಲಿ ದಂಗೆ ಏಳುತ್ತದೆ. ಕನ್ಫ್ಯೂಷಿಯಸ್, ಲಾವೋತ್ಸೆ ಮತ್ತು ಬೌದ್ಧ ಧರ್ಮದ ತತ್ವಗಳಿಂದ ಕೂಡಿದಂತಹ ಹೊಸ ಧರ್ಮವನ್ನು ಸ್ಥಾಪಿಸುವುದು ಈ ಟಾಂಗ್ ಹ್ಯಾಕ್ಸ್ ದಂಗೆಯ ಉದ್ದೇಶವಾಗಿತ್ತು. ಬೌದ್ಧ ಧರ್ಮಕ್ಕಿಂತ ಮೊದಲು ಚೀನಾದಲ್ಲಿ ಲಾವೋಯಿಸಮ್, ಕನ್ಫ್ಯೂಷನಿಸಮ್ ಎನ್ನುವಂತಹ ಸಿದ್ಧಾಂತಗಳು ಅಸ್ತಿತ್ವದಲ್ಲಿದ್ದು ಅವೇ ಧರ್ಮದ ರೂಪದಲ್ಲಿ ಅಲ್ಲಿ ಚಾಲನೆಯಲ್ಲಿರುತ್ತೆ. ಆನಂತರದಲ್ಲಿ ಭಾರತದಿಂದ ಬೌದ್ಧ ಧರ್ಮವನ್ನು ಪಡೆದುಕೊಂಡಿದ್ದಂಥ ಚೀನಾ ಈ 3 ಧರ್ಮಗಳ ಪ್ರಭಾವಕ್ಕೆ ಒಳಗಾಗಿರೋದನ್ನು ನಾವು ಗಮನಿಸ್ತೀವಿ. ಇಂತಹ ಧರ್ಮಗಳು ಚೀನಾದ ನಿಯಂತ್ರಣದಲ್ಲಿದ್ದಂಥ ಕೊರಿಯಾದ ಭಾಗದಲ್ಲೂ ಅಲ್ಲಿ ನಿವಾಸಿಗಳಾಗಿದ್ದಂಥ ಚೀನಿಯರಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದ್ರಿಂದ ಅದರ ಕಾರಣದಿಂದಾಗಿ ಟಾಂಗ್ ಹ್ಯಾಕ್ಸ್ ಎನ್ನುವಂಥ ಧಾರ್ಮಿಕ ಗುಂಪು ಇವೆಲ್ಲದರ ಮಿಶ್ರಣವಾದಂಥ ಒಂದು ಧರ್ಮವನ್ನು ರೂಪಿಸ್ತಾ ಆ ಧರ್ಮದ ಮೂಲಕವಾಗಿ ಒಟ್ಟುಗೂಡ್ತಾ ತಮ್ಮ ಪ್ರಭಾವವನ್ನು ಕೊರಿಯಾದಲ್ಲಿ ಉಳಿಸ್ಕೊಳ್ಳೋದಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಹೋಗ್ತಾರೆ. ಇಂತಹ ಒಂದು ಪ್ರಯತ್ನದಲ್ಲಿ ಕೊರಿಯಾದ ಸರ್ಕಾರದ ದುರಾಡಳಿತದ ವಿರುದ್ಧ ಬೇಸತ್ತಿದ್ದಂಥ ಕೊರಿಯಾದ ಜನತೆ ಟಾಂಗ್ ಹ್ಯಾಕ್ಸ್ ಎನ್ನುವಂಥ ದಂಗೆಯನ್ನು ಬೆಂಬಲಿಸ್ತಾ ಅದರ ವಿರುದ್ಧವಾಗಿ ಹೋರಾಟಕ್ಕೆ ಇಳಿತಾರೆ. ಇಲ್ಲಿ ಕೊರಿಯಾದಲ್ಲಿ ಜನತೆ ಅಲ್ಲಿನ ಸರ್ಕಾರದ ವಿರುದ್ಧ ಬೇಸತ್ತು ಹೋಗೋದಕ್ಕೆ ಕಾರಣ ಅಲ್ಲಿನ ಅಧಿಕಾರಿಗಳ ಭ್ರಷ್ಟಾಚಾರ, ಅದರ ಜೊತೆಯಲ್ಲಿ ಕೊರಿಯಾದಲ್ಲಿ ವಿದೇಶಿಯರ ಕೈವಾಡ, ಇವೆಲ್ಲವನ್ನು ಕೊರಿಯಾದ ಜನತೆ ಸಾಕಷ್ಟು ವಿರೋಧಿಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕೊರಿಯಾ ಸರ್ಕಾರ ತನ್ನ ರಾಷ್ಟ್ರದಲ್ಲಿ ಒಡಮೂಡಿದಂಥ ಈ ಟಾಂಗ್ ಹ್ಯಾಕ್ಸ್ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನಿಸ್ತದೆ. ಇಂತಹ ಸಂದರ್ಭದಲ್ಲಿ ಕೋಪಗೊಂಡಂಥ ಟಾಂಗ್ ಹ್ಯಾಕ್ಸ್ ಜನ ಕ್ರಾಂತಿಯನ್ನು ಅಥವಾ ದಂಗೆಯನ್ನು ಉಗ್ರ ಸ್ವರೂಪಕ್ಕೆ ಕೊಂಡೊಯ್ತಾರೆ. ಈ ದಂಗೆಯನ್ನು ಹತ್ತಿಕ್ಕೋದು ಕೊರಿಯಾದ ಸರ್ಕಾರಕ್ಕೆ ಕಷ್ಟ ಸಾಧ್ಯವಾದಾಗ ಕೊರಿಯಾ ನೆರವಿಗಾಗಿ ಚೀನಾವನ್ನು ಬೇಡುತ್ತೆ. ಚೀನಾದ ಯುವಾನ್ ಶೆಕಾಯ್ನ ಆದೇಶದಂತೆ 15,000 ಸೈನಿಕರನ್ನು ಚೀನಾ ಕೊರಿಯಾಗೆ ರವಾನಿಸ್ತದೆ ಈ ದಂಗೆಯನ್ನು ಅಡಗಿಸೋದಕ್ಕೋಸ್ಕರ. ಚೀನಾದ ಸೇನೆ ಬಂದದ್ದು ಜಪಾನ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಕೊರಿಯಾ ಕೇಳದಿದ್ದರೂ ಕೂಡ ಜಪಾನ್ ತನ್ನ ಕಡೆಯಿಂದ 7,000 ಸೈನಿಕರನ್ನು ಕೊರಿಯಾಗೆ ಕಳಿಸಿಕೊಡುತ್ತೆ. ಎರಡೂ ಸೇನೆಗಳು ಕೊರಿಯಾಗೆ ಬರುವ ಮೊದಲಲ್ಲೇ ಅಲ್ಲಿನ ಸರ್ಕಾರವೇ ಟಾಂಗ್ ಹ್ಯಾಕ್ಸ್ ದಂಗೆಯನ್ನು ಅಡಗಿಸುತ್ತೆ. ಆಗ ಎರಡೂ ರಾಷ್ಟ್ರಗಳ ಸೈನ್ಯ ವಾಪಸ್ಸನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ವಿರಸ ಅನ್ನೋದು ಒಡಮೂಡುತ್ತೆ. ಅಂದರೆ ಕೊರಿಯಾದಲ್ಲಿ ನೆಲೆ ನಿಂತಹ ಚೀನಾ ಮತ್ತು ಜಪಾನ್ನ ಸೇನೆಗಳು
ಅಲ್ಲಿಂದ ಹಿಂದಕ್ಕೆ ತಮ್ಮ ಸೇನೆಯನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ತಡ ಮಾಡ್ತವೆ. ಕೊರಿಯಾದಲ್ಲಿ ಸುಧಾರಣೆಗಳನ್ನು ತರೋದಕ್ಕೆ ಇಷ್ಟಪಟ್ಟಿದ್ದಂಥ ಜಪಾನ್ ಇದೇ ನೆಪವನ್ನು ಮುಂದೆ ಒಡ್ಡಿ ತನ್ನ ಸೇನೆಯನ್ನು ಅಲ್ಲೇ ಉಳಿಸುವಂಥ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಹಾಗೆಯೇ ಕೊರಿಯಾ ಮೇಲಿನ ತನ್ನ ಆಧಿಪತ್ಯವನ್ನು ಬಲಪಡಿಸೋದಕ್ಕಾಗಿ ಆಲೋಚನೆ ಮಾಡಿದಂತಹ ಚೀನಾ ಕೂಡ ಇಂತಹ ಒಂದು ಸನ್ನಿವೇಶವನ್ನು ಸಹಿಸೋದಿಲ್ಲ. ಈ ರೀತಿಯಾದಂಥ ಟ್ಯಾಂಗ್ ಹ್ಯಾಕ್ಸ್ ದಂಗೆಯ ನಿಯಂತ್ರಣದ ನೆಪದ ವಿಚಾರದಲ್ಲಿ ಅಲ್ಲಿ ನೆಲೆ ನಿಂತಹ ಚೀನಾ ಮತ್ತು ಜಪಾನ್ನ ಸೇನೆಗಳು ಸಂಘರ್ಷದ ಕಡೆಗೆ ಈ ಎರಡು ರಾಷ್ಟ್ರಗಳ ಸಂಬಂಧಗಳನ್ನು ಕೊಂಡೊಯ್ಯೋದನ್ನು ನಾವು ನೋಡ್ತೀವಿ. ಎರಡು ರಾಷ್ಟ್ರಗಳ ಸೇನೆಯ ವಾಪಸ್ಸಿನ ನಂತರವೇ ಸುಧಾರಣೆ ಎಂಬ ಚೀನಾದ ಅಭಿಪ್ರಾಯವನ್ನು ಜಪಾನ್ ಖಡಾಖಂಡಿತವಾಗಿ ತಿರಸ್ಕರಿಸುತ್ತೆ. ಹೀಗಾಗಿ ಜಪಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೊರಿಯಾ ರಾಜನನ್ನು ಬಂಧಿಸಿ ಕೊರಿಯಾ ಸರ್ಕಾರವನ್ನು ಪುನರ್ರಚನೆಯನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೆ. 1894 ಜುಲೈ 23 ಇಂತಹ ಒಂದು ಸರ್ಕಾರದ ಪರಿವರ್ತನೆಯ ಜಪಾನ್ನ ಪ್ರಯತ್ನ ಅನ್ನೋದು ಯಶಸ್ವಿಯಾಗುತ್ತೆ. ಈ ಸರ್ಕಾರ ಚೀನಾದ ಸೈನ್ಯವನ್ನು ಹೊರಹಾಕುವಲ್ಲಿ ಎಲ್ಲ ಕಾರಣಗಳಿಂದ ಚೀನಾ ಜಪಾನ್ ನಡುವೆ ಯುದ್ಧ ಅನ್ನೋದು ಘೋಷಣೆಯಾಗುತ್ತೆ. 1894 ಆಗಸ್ಟ್ 1 ಜಪಾನ್ ಚೀನಾದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ತನ್ನ ಸುಸಜ್ಜಿತವಾದಂತಹ ಸೇನೆಯನ್ನು ಚೀನಾದ ಕಡೆಗೆ ರವಾನಿಸುತ್ತೆ. ಚೀನಾದ ಮೇಲೆ ಜಪಾನ್ ಹೊಡೆದಂಥ ಎಲ್ಲ ಯುದ್ಧಗಳಲ್ಲೂ ಕೂಡ ಜಪಾನ್ ವಿಜಯವನ್ನು ಸಾಧಿಸ್ತಾ ಹೋಗುತ್ತೆ. ಭೂ, ನೌಕಾ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಜಪಾನ್ ಚೀನಾದ ಮೇಲೆ ಮೇಲುಗೈಯನ್ನು ಸಾಧಿಸ್ತಾ ಅದನ್ನು ಸೋಲಿಸುವಂಥದ್ದು ಒಂದು ಪ್ರಮುಖವಾದಂತಹ ವಿಚಾರ. ಕೊರಿಯಾದಿಂದ ಮುನ್ನುಗ್ಗಿದಂತಹ ಜಪಾನ್ ಯಾಲೂ ನದಿಯನ್ನು ದಾಟಿ ಚೀನಾಗೆ ಸೇರಿದಂಥ ಮಂಚೂರಿಯಾ, ಶಾಂಟುಂಗ್, ಫಾರ್ಮೋಸಾಗಳನ್ನು ಆಕ್ರಮಿಸಿಕೊಂಡು ಚೀನಾದ ರಾಜಧಾನಿಯಾದಂಥ ಪೀಕಿಂಗ್ ಕಡೆಗೂ ಕೂಡ ನುಗ್ಗುತ್ತೆ. ವಿಧಿ ಇಲ್ಲದಂಥ ಸಂದರ್ಭದಲ್ಲಿ ಚೀನಾ ಜಪಾನ್ಗೆ ಸೋತು ಶರಣಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಅಮೇರಿಕಾ ಮಧ್ಯಪ್ರವೇಶವನ್ನು ಮಾಡುತ್ತೆ. ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ 1875 ಏಪ್ರಿಲ್ 17 ಶಿಮೊನೋಸೆಕಿ ಎನ್ನುವ ಒಪ್ಪಂದ ರೂಪಿಸಲ್ಪಟ್ಟು ಚೀನಾ ಜಪಾನ್ ನಡುವೆ ಯುದ್ಧ ಅನ್ನೋದು ನಿಲುಗಡೆಯಾಗುತ್ತೆ. ಈ ರೀತಿಯಾಗಿ ಏರ್ಪಟ್ಟಂತಹ ಶಿಮೊನೋಸೆಕಿ ಒಪ್ಪಂದ 1895 ಏರ್ಪಟ್ಟಂತಹ ಈ ಒಪ್ಪಂದ ಜಪಾನ್ ಚೀನಾ ಯುದ್ಧವನ್ನು ಮುಕ್ತಾಯಗೊಳಿಸ್ತದೆ. ಇಂತಹ ಈ ಒಪ್ಪಂದದ ಮುಖ್ಯಾಂಶಗಳು ಈ ರೀತಿಯಾಗಿವೆ. 1. ಚೀನಾ ಕೊರಿಯಾದ ಸ್ವಾತಂತ್ರ್ಯವನ್ನು ಅಂಗೀಕರಿಸುತ್ತೆ. 2. ಫಾರ್ಮೋಸಾ, ಪೆಸ್ಕಡೋರ್ಸ್, ಪೋರ್ಟ್ ಆರ್ಥರ್ ಪ್ರದೇಶಗಳನ್ನು ಚೀನಾ ಜಪಾನ್ಗೆ ಬಿಟ್ಟುಕೊಡುತ್ತೆ. 3ನೇದು, ಚೀನಾ ಜಪಾನ್ಗೆ 200 ಮಿಲಿಯನ್ ಟೇಲ್ಸ್ ಹಣವನ್ನು ಯುದ್ಧ ನಷ್ಟ ಪರಿಹಾರವಾಗಿ ನೀಡಲು ಒಪ್ಪಿತು. 4. ಚೀನಾ ಎಲ್ಲ ಬಂದರುಗಳಲ್ಲೂ ಜಪಾನ್ ವ್ಯಾಪಾರದ ಹಕ್ಕನ್ನು ಪಡೆಯುತ್ತೆ. 5. ಚೀನಾದಲ್ಲಿ ಜಪಾನ್ ಉತ್ಪಾದಿಸುವ ಕೆಲವು ವಸ್ತುಗಳು ತೆರಿಗೆಯಿಂದ ವಿನಾಯಿತಿಯನ್ನು ಪಡೆಯುತ್ತವೆ. ಇಂತಹ ಜಪಾನ್ಗೆ ಲಾಭದಾಯಕವಾದಂತಹ ಶಿಮೊನೋಸೆಕಿ ಒಪ್ಪಂದ ಅನ್ನೋದು ಏರ್ಪಟ್ಟು ಜಪಾನ್ನ ಒಂದು ಹೆಸರು ಉನ್ನತ ಸ್ತರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಚೀನಾ ಜಪಾನ್ ಯುದ್ಧದ ನಂತರದಲ್ಲಿ ಏರ್ಪಟ್ಟಂತಹ ಪರಿಣಾಮಗಳನ್ನು ಈ ರೀತಿಯಾಗಿ ನಾವು ಹೇಳ್ಬೋದು. 1ನೇದು, ಈ ಯುದ್ಧದಲ್ಲಿ ಜಯಗಳಿಸಿದಂಥ ಜಪಾನ್ನ ಕೀರ್ತಿ ಹೆಚ್ಚಿತು. ಚೀನಾ ಜಪಾನ್ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದರ ಕಾರಣದಿಂದಾಗಿ ಜಪಾನ್ ಏಷ್ಯಾದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ಗಮನ ಸೆಳೆಯುತ್ತೆ. ಇದರೊಂದಿಗೆ ಚೀನಾದ ದೌರ್ಬಲ್ಯ ಜಗಜ್ಜಾಹೀರಾಗುತ್ತೆ ಹಾಗೂ ಜಪಾನ್ ಏಷ್ಯಾ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳೋದನ್ನು ಗಮನಿಸ್ತೀವಿ. 2ನೇದು, ಈ ವಿಜಯದಿಂದ ಜಪಾನ್ ಪ್ರಾದೇಶಿಕವಾಗಿ ಅಪಾರ ಪ್ರಮಾಣದ ಭೂ ಲಾಭವನ್ನು ಪಡೆಯುತ್ತೆ ಹಾಗೂ ಅದು ತನ್ನ ಆಕ್ರಮಣಶೀಲ ಮತ್ತು ಸಾಮ್ರಾಜ್ಯಶಾಹಿ ರಾಷ್ಟ್ರವಾಗಿ ತನ್ನನ್ನು ರೂಪಿಸಿಕೊಳ್ಳೋದನ್ನು ಕೂಡ ಇಲ್ಲಿ ಕಾಣಬಹುದು. 3ನೇದು, ಚೀನಾ ಸೋಲಲು ಅಲ್ಲಿನ ಅದಕ್ಷ ಹಾಗೂ ಅಸಮರ್ಥ ಮಂಚು ಸರ್ಕಾರವೇ ಕಾರಣವೆಂದು ಚೀನಿಯರು ಭಾವಿಸ್ತಾರೆ. ಈ ಕಾರಣದಿಂದಾಗಿ ಅಂತಹ ಅಸಮರ್ಥ ಮಂಚು ಸರ್ಕಾರವನ್ನು ಕಿತ್ತೊಗೆಯುವಂತಹ ಉದ್ದೇಶದಿಂದ ಅವರು 1911 ಕ್ರಾಂತಿಗೆ ಕೈ ಹಾಕಿ ಯಶಸ್ವಿಯಾಗ್ತಾರೆ. 4ನೇದಾಗಿ, ಈ ಯುದ್ಧದ ಯಶಸ್ಸು ಜಪಾನ್ನ ಸ್ಫೂರ್ತಿಯನ್ನು ಹೆಚ್ಚಿಸುತ್ತೆ. ಇದು ಮುಂದೆ ಉತ್ಸಾಹದಲ್ಲಿದ್ದಂಥ ಜಪಾನ್
ವಿಶ್ವದ ವಿಸ್ತಾರವಾದಂಥ ರಾಷ್ಟ್ರವಾದಂಥ ರಷ್ಯಾದ ಜೊತೆಯೂ ಕೂಡ ಸಂಘರ್ಷಕ್ಕಿಳಿಯೋದಕ್ಕೆ ರೂಸೋ ಜಪಾನ್ ಯುದ್ಧವನ್ನು ಹೂಡೋದಕ್ಕೂ ನಾಂದಿಯಾಗುತ್ತೆ ಅಂತ ಹೇಳಬಹುದು. ಇಂತಹ ಚೀನಾ ಜಪಾನ್ ಯುದ್ಧದ ನಂತರದಲ್ಲಿ ಜಪಾನ್ನ ಏಳಿಗೆಯನ್ನು ಏಷ್ಯಾದಲ್ಲಿ ಅದರ ಗುರುತರವಾದಂಥ ಒಂದು ಅಭಿವೃದ್ಧಿಯ ಪಥವನ್ನು ನಾವು ದಾಖಲಿಸುವುದನ್ನು ಕಾಣ್ತಾ ಇದ್ದೀವಿ. ಇಲ್ಲಿಗೆ ನನ್ನ ಈ ವಿಡಿಯೋ